ಬೆಲ್ಲ ಹಾಕಿ ಇಷ್ಟು ರುಚಿಯಾಗಿರೋ ರವಾ ಕೇಸರಿ ಮಾಡ್ಕೋಬೋದು ಅಂತ. ಆದರೆ ಸಕ್ಕರೆ ಯಾಕೆ ಬಳಸಬೇಕೋ ನನಗಂತೂ ಗೊತ್ತಿಲ್ಲ. ಅದರಲ್ಲೂ ಈ ರವೆ ಮತ್ತು ಬೆಲ್ಲದ ಸಜ್ಜಕ ಏನೈತಲ್ಲ, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬಾಡಿ ಒಳಗೆ ಐರನ್ ಕಡಿಮೆ ಐತಿ, ವಿಟಮಿನ್ಸ್ ಬೇಕು, ನಮ್ಮ ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕು ಅಂತಿದ್ದಾಗ ಈ ಸ್ವೀಟ್ನ ತಿನ್ನಲೇಬೇಕು. ಸ್ಪೆಷಲಿ ಹಾಲು ಉಣಿಸೋ ತಾಯಂದ್ರಿಗೆ ಇದು ಭಾಳ ಒಳ್ಳೆಯ ರೆಸಿಪಿ. ಹಾಲು ಚೆನ್ನಾಗಿ ಬರ್ತಾವೆ ಇದನ್ನು ತಿನ್ನೋದ್ರಿಂದ. ನಮ್ಮ ಉತ್ತರ ಕರ್ನಾಟಕ ಸೈಡಂತೂ ಇದು ಭಾಳ ಕಾಮನ್ ಸ್ವೀಟ್ ಅಂತಲೇ ಹೇಳ್ಬೋದು. ಇದೇ ಸಿಹಿನ ಬಳಸಿ ಹೋಳಿಗೆ ಕೂಡ ಮಾಡ್ತಾರೆ, ಸಜ್ಜಗದ ಹೋಳಿಗೆ ಅಂಥೇಳಿ. ಬಟ್ ನಾವಿವತ್ತು ಸಜ್ಜಕ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣಂತ. ಒಂದು ಪ್ಯಾನ್ ಒಳಗೆ 2 ಸ್ಪೂನ್ನಷ್ಟು ತುಪ್ಪನ ಕಾಯಕ್ಕಿಟ್ಟಿನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಮುರಿದಿರೋ ಗೋಡಂಬಿ ಹಾಕ್ಕೊಳಕತ್ತೀನಿ. ಗೋಡಂಬಿ ಆಪ್ಷನಲ್ಲು, ಬೇಕಿದ್ರೆ ನೀವು ದ್ರಾಕ್ಷಿನೂ ಸೇರಿಸ್ಕೋಬೋದು. ನನಗೆ ಅಷ್ಟು ಸೇರಂಗಿಲ್ಲ ಅಂತ ಹೇಳಿ ಸೇರಿಸಿಲ್ಲ ನಾನು. ಇದಕ್ಕೆ ಒಂದು 4 ಲವಂಗ ಹಾಕಿ ಗೋಡಂಬಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಲವಂಗ ಮಾತ್ರ ಸ್ಕಿಪ್ ಮಾಡಬೇಡ್ರಿ, ಭಾಳ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಸಜ್ಜಕಕ್ಕೆ. ಇದಕ್ಕೀಗ 1 ಕಪ್ನಷ್ಟು ರವೆ ಹಾಕ್ಕೊಂಡಿನಿ ನಾನು. ರವೆ ಹಾಕಬೇಕಂತೇನಿಲ್ಲ, ದಪ್ಪನ ರವೆ ಇದ್ದರೆ ದಪ್ಪನ ರವಾನು ಹಾಕೋಬೋದು, ಅದು ಭಾಳ ರುಚಿ ಆಗುತ್ತೆ. ಈಗ ಇದಕ್ಕೆ ರವೆ ಹುರಿದ ಮೇಲೆ 2.5 ಕಪ್ನಷ್ಟು ಕುದಿತಿರೋ ನೀರು ಹಾಕ್ಕೊಂಡಿನಿ. ದಪ್ಪನ ರವೆ ತೊಗೊಂಡ್ರೆ ನೀವು 3 ಕಪ್ನಷ್ಟು ಕುದಿತಿರೋ ನೀರನ್ನು ಹಾಕ್ಕೋಬೇಕಾಗ್ತೈತಿ. ಯಾಕಂದರೆ ದಪ್ಪ ಇರುತ್ತಲ್ಲ, ಬೇಗ ಸ್ವಲ್ಪ ಟೈಮ್ ಹಿಡಿತೈತಿ. ಹಾಗಾಗಿ ಇದು ಸಣ್ಣ ರವೆ ಆಗಿರೋದ್ರಿಂದ 2.5 ಕಪ್ಪಲ್ಲಿ ನೀಟಾಗಿ ಬೆಂದುಬಿಡುತ್ತೆ. ಸ್ವಲ್ಪ ಹಿಂಗೆ ಗಟ್ಟಿ ಆದಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ರವೆ ಅರಳಕ್ಕಂಥೇಳಿ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು. ಒಮ್ಮೆ ನಾವು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿದ ಮೇಲೆ ರವಾದ್ದು ಕುಕ್ಕಿಂಗ್ ಪ್ರಾಸೆಸ್ ನಿಂತು ಬಿಡುತ್ತೆ. ಹಾಗಾಗಿ ಇವಾಗಲೇ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಇಲ್ಲ 3 ನಿಮಿಷ ಇದನ್ನು ಮುಚ್ಚಿ ಇಡ್ತೀನಿ ನಾನು, ಬೇಯಲಿ ಅಂತ ಹೇಳಿ. ಯೂಶ್ವಲಿ ಇದಕ್ಕೆ ಸಕ್ಕರೆ ಹಾಕಿ ಮಾಡಿ ರವಾ ಕೇಸರಿ ಅಂತಾರೆ, ಬಟ್ ಅದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಬೆಲ್ಲ ಹಾಕಿ ಮಾಡಿದರೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸು ಭಾಳನೇ ಇದಾವೆ. ಈ ಸಜ್ಜಕ ತಿನ್ನೋದ್ರಿಂದ ದೇಹಕ್ಕೆ ವಿಟಮಿನ್ಸು, ಮಿನರಲ್ಸು, ಮ್ಯಾಗ್ನೀಷಿಯಮ್ಮು, ಫೋಲೇಟ್ ಎಲ್ಲನೂ ಸಿಗುತ್ತೆ. ಅದೇ ಸಕ್ಕರೆ ಹಾಕಿ ಮಾಡಿಬಿಟ್ರೆ ಬೆನಿಫಿಟ್ಸ್ ಎಲ್ಲನೂ ನೆಗೆಟಿವ್ ಆಗಿಬಿಡ್ತಾವೆ. ಹಾಗಾಗಿ ಆದಷ್ಟು ಬೆಲ್ಲ ಹಾಕಿ ಮಾಡಿಕೊಂಡ್ರೆ ದೇಹಕ್ಕೆ ಭಾಳ ಒಳ್ಳೆಯದು. ನೋಡಿರಿ, ಈಗ ರವೆ ನೀಟಾಗಿ ಬೆಂದೈತಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣಂತ. ನಾನಿಲ್ಲಿ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ. ನಿಮಗೆ ಸಿಹಿ ಭಾಳ ಬೇಕು ಅನಿಸಿದರೆ ನೀವು 2 ಕಪ್ಪನ್ನು ಹಾಕೋಬೋದು. ನಾವು ಸಿಹಿ ಮೈಲ್ಡಾಗಿ ತಿಂತೀವಿ ಅಂತ ಆದರೆ ನೀವು 1 ಕಪ್ನು ಹಾಕೋಬೋದು. ನಿಮ್ಮ ಸ್ವೀಟ್ನೆಸ್ ಅಕಾರ್ಡಿಂಗ್ ನೀವು ಬೆಲ್ಲನ ಹಾಕ್ಕೊಳ್ರಿ. 1.5 ಕಪ್ ಹಾಕ್ಕೊಂಡ್ರೆ ಮೀಡಿಯಮ್ ಸ್ವೀಟು ಎಲ್ಲರೂ ತಿನ್ಬೋದು, ಆ ಥರ ಆಗುತ್ತೆ. ಈಗ ಆಲ್ಮೋಸ್ಟ್ ಆಗಕ್ಕೆ ಬಂದೈತಿ. ಆಗಕ್ಕೆ ಬಂದಾಗ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ, ಒಂಚೂರು ಏಲಕ್ಕಿ ಪುಡಿ ಸೇರಿಸಿ